ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ರಿಸರ್ಚ್ ಮೆಥಡಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 3 ಬಂದುಬಿಟ್ಟು ರಿಸರ್ಚ್ ಡಿಸೈನ್ ಅಂತ ಹೇಳಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ಚಾಪ್ಟರ್ 1, ಚಾಪ್ಟರ್ 2 ಆ್ಯಂಡ್ ಚಾಪ್ಟರ್ 3 ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಒಂದು ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಂದ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಸ್ಯಾಂಪ್ಲಿಂಗ್ ಬಗ್ಗೆ, ಸ್ಯಾಂಪಲ್ ಮೀನಿಂಗು, ಸ್ಯಾಂಪ್ಲಿಂಗ್ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಏನಿದು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗು, ಎಷ್ಟು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಇದೆ ಅಂದರೆ ಇಲ್ಲಿ 2 ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಇದೆ. ಓಕೆನಾ? ಸೊ ನೋಡಿ, ಫಸ್ಟ್ ಒನ್ನು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗು, ಇನ್ನೊಂದು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳಿ. ಇದು 2 ಟೈಪ್ಸಾಗಿ ಡಿವೈಡ್ ಆಗಿದೆ. ಓಕೆನಾ? ಸೊ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ ಅಂತ ಹೇಳಿ 2 ಟೈಪ್ಸಾಗಿ ಡಿವೈಡ್ ಆಗಿದೆ. ಏನು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಏನು ಅಂದರೆ, ಎವ್ರಿ ಯೂನಿಟ್ ಇನ್ ದ ಪಾಪ್ಯುಲೇಷನ್ ಹ್ಯಾಸ್ ದ ಈಕ್ವಲ್ ಚಾನ್ಸ್ ಫಾರ್ ದಿ ಸೆಲೆಕ್ಷನ್. ಅಂದರೆ ಪ್ರಾಬಬಿಲಿಟಿ ಅಂದರೆ ಏನು, ಇವಾಗ ನಾವು ಒಂದು ಹೆಡ್ಸ್ ಟೈಲ್ಸ್ ಹಾಕ್ತೀವಿ ಅಂದ್ಕೊಳ್ಳಿ. ಓಕೆನಾ? ಇಲ್ಲಿ ನಮ್ಗೆ ಗೊತ್ತಿರಲ್ಲ ಹೆಡ್ ಬೀಳುತ್ತೋ ಟೈಲ್ ಬೀಳುತ್ತೋ ಅಂತ. ಬಟ್ ಏನು ಇವಾಗ ಹೆಡ್ಡಾರು ಬೀಳಲಿ ಅಥವಾ ಟೈಲಾರು ಬೀಳಲಿ, ಇವಾಗ ಇಬ್ರಿಗೂ ಕೂಡ ಈಕ್ವಲ್ ಚಾನ್ಸಸ್ ಅನ್ನೋದಿರುತ್ತೆ ಸೆಲೆಕ್ಟ್ ಆಗಬೇಕಾದ್ರೆ, ಅಲ್ವಾ? ಅದನ್ನು ನಾವು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತೀವಿ. ಅಂದರೆ ಎಲ್ಲರಿಗೂ ಕೂಡ ಒಂದು ಈಕ್ವಲ್ ಚಾನ್ಸ್ ಅನ್ನೋದಿರುತ್ತೆ. ಯಾರು ಬೇಕಾದರೂ ಕೂಡ ಸೆಲೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಇತ್ತು ಅಂದರೆ ಅದನ್ನು ನಾವು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ? ಈ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ಸಲ್ಲಿ ಸ್ವಲ್ಪ ಸ್ಟೆಪ್ಸ್ಗಳಿದೆ, ಟೈಪ್ಸ್ಗಳಿದೆ. ಯಾವ್ಯಾವೆಲ್ಲ ಟೈಪ್ಸ್ ಇದೆ ಅಂದರೆ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲೇ ಟೈಪ್ಸ್. ಓಕೆನಾ? ಫಸ್ಟ್ ಒನ್ನು ಸಿಂಪಲ್ ರ್ಯಾಂಡಮ್. ಸಿಂಪಲ್ ರ್ಯಾಂಡಮ್ ಅಂದರೆ ಏನು, ಲಾಟ್ರಿ ಮೆಥಡು. ಸೊ ಇವಾಗ ಲಾಟ್ರಿ ಮೆಥಡ್ ಹಾಕಿದ್ರು ಅಂದರೆ ಅವಾಗ ಎಲ್ಲರಿಗೂ ಕೂಡ ಈಕ್ವಲ್ ಚಾನ್ಸಸ್ ಇರುತ್ತೆ. ಅಂದರೆ ಏನು, ಈಗ ಎಷ್ಟೊಂದು ಪಾಪ್ಯುಲೇಷನಲ್ಲಿ ಒಂದು ಸ್ವಲ್ಪ ಜನದ್ದು ನೇಮ್ಸ್ನೆಲ್ಲ ತೆಗೆದು ಬರೆದುಬಿಟ್ಟು ನಾವು ಲಾಟ್ರಿ ಮಾಡಿದ್ವು ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಈಕ್ವಲ್ ಚಾನ್ಸಸ್ ಅನ್ನೋದಿರುತ್ತೆ ಅಲ್ವಾ ಸೆಲೆಕ್ಟ್ ಆಗೋದಕ್ಕೆ. ಅದನ್ನು ನಾವು ಸಿಂಪಲ್ ರ್ಯಾಂಡಮ್ ಅಂತೀವಿ. ಇನ್ನು ಸಿಸ್ಟಮ್ಯಾಟಿಕ್ ಅಂದರೆ ಏನು, ಎವ್ರಿ nth ಯೂನಿಟ್ ಫ್ರಮ್ ದಿ ಲಿಸ್ಟ್. ಅಂದರೆ ಸೊ ನೋಡಿ, ಇವಾಗ ನಾವು ಏನೋ ಒಂದು ಸಿಸ್ಟಮ್ಯಾಟಿಕಲಿ ನಾವು ಸೆಲೆಕ್ಷನ್ ಮಾಡೋಣ ಅಂದ್ಕೊಂಡು, ಈಗ ಎಕ್ಸಾಂಪಲ್ ನಾವು ಯಾವುದೋ ಒಂದು ನಂಬರ್ ಇಟ್ಕೊಳ್ತೀವಿ ಅಂದ್ಕೊಳ್ಳಿ. ಇಲ್ಲಿ ತೊಗೊಂಡಿರೋದು 5th. ಓಕೆನಾ? ಸೊ ಇವಾಗ ನನಗೆ ಗೊತ್ತಿರಲ್ಲ ಯಾವ ಸ್ಟೂಡೆಂಟ್ ಇರ್ತಾರೆ ಏನು ಅಂತ, ಏನೂ ಗೊತ್ತಿರಲ್ಲ. ಬಟ್ ಏನಂತೀನಿ ನಾನು, ಎವ್ರಿ 5th ಸ್ಟೂಡೆಂಟ್ ಇನ್ ದ ಕ್ಲಾಸಸ್ ಆರ್ ಬಿನ್ ಪಿಕ್ಡ್ ಫಾರ್ ದ ಸ್ಯಾಂಪಲು ಏನಾದ್ರು ಒಂದು ಹೇಳಿರ್ತೀನಿ ಅಂದ್ಕೊಳ್ಳಿ. ಅಂದರೆ ಇಲ್ಲಿ ಎವ್ರಿ 5th ಯೂನಿಟ್ ಅಥವಾ ಎವ್ರಿ nth ಯೂನಿಟ್ ಏನಿದೆಯಲ್ಲ ಅವ್ರಿಗೆ ಒಂದು ಚಾನ್ಸಸ್ ಇರುತ್ತೆ ಸೆಲೆಕ್ಟ್ ಆಗೋದಕ್ಕೆ. ಓಕೆನಾ? ಅದು ಒಂದು ಸಿಸ್ಟಮ್ಯಾಟಿಕ್, ಒಂದು ಪ್ರೊಸೀಜರ್ಸಲ್ಲಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಸ್ಟ್ರಾಟಿಫೈಡ್ ಅಂದರೆ ಏನು, ಪಾಪ್ಯುಲೇಷನ್ ಡಿವೈಡೆಡ್ ಇಂಟು ಗ್ರೂಪ್ಸ್ ಆ್ಯಂಡ್ ಸ್ಯಾಂಪಲ್ ಟೇಕನ್ ಫ್ರಮ್ ಈಚ್. ಅಂದರೆ ಏನು, ಇವಾಗ ಕಂಪ್ಲೀಟ್ ಒಂದು ದೊಡ್ಡ ಪಾಪ್ಯುಲೇಷನ್ ಇರುತ್ತಲ್ಲ, ಈ ಪಾಪ್ಯುಲೇಷನ್ನ ನಾನು ಗ್ರೂಪ್ ಆಗಿ ಡಿವೈಡ್ ಮಾಡ್ತೀನಿ. ಓಕೆನಾ? ಈ ಗ್ರೂಪ್ ಆಗಿ ಡಿವೈಡ್ ಆಗಿರೋ ಪಾಪ್ಯುಲೇಷನಲ್ಲಿ ಇದರಲ್ಲಿ ಯಾರನ್ನಾರು ಒಬ್ಬರೊಬ್ಬರನ್ನ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಅದನ್ನು ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಕ್ಲಸ್ಟರ್ ಅಂದರೆ ಏನು, ಪಾಪ್ಯುಲೇಷನ್ ಡಿವೈಡೆಡ್ ಇಂಟು ಅ ಕ್ಲಸ್ಟರ್. ಅಂದರೆ ಏನು, ಓಲ್ ಪಾಪ್ಯುಲೇಷನ್ ಏನಿದೆಯಲ್ಲ ಅದನ್ನು ಕ್ಲಸ್ಟರ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ಸ್ಕೂಲು, ವಿಲೇಜು, ಈ ರೀತಿ ಎಕ್ಸಾಂಪಲ್ಸ್. ಅಂದರೆ ಒಂದು ದೊಡ್ಡ ಪಾಪ್ಯುಲೇಷನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಕ್ಲಸ್ಟರ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂದರೆ ಏನು, ಸ್ಯಾಂಪ್ಲಿಂಗ್ ಡನ್ ಇನ್ ಡಿಫ್ರೆಂಟ್ ಸ್ಟೇಜಸಲ್ಲಿ ಸ್ಯಾಂಪಲಿಂಗ್ ಅನ್ನೋದನ್ನ ಮಾಡ್ತಾ ಹೋಗ್ತಾರೆ. ಫಸ್ಟ್ ಸ್ಟೇಟು, ಡಿಸ್ಟ್ರಿಕ್ಕು, ವಿಲೇಜು, ಈ ರೀತಿ ಒಂದು ಮಲ್ಟಿ ಸ್ಟೇಜಲ್ಲಿ ಸ್ಯಾಂಪ್ಲಿಂಗ್ ಅನ್ನೋದು. ಅಂದರೆ ನಮ್ಗೆ ಯಾವುದು ಒಂದು ಇಂಟ್ರೆಸ್ಟ್ ಇರುತ್ತೋ ಅಥವಾ ಎಲ್ಲಿ ನಾವು ಸ್ಯಾಂಪ್ಲಿಂಗ್ ಮಾಡಬೇಕು ಅಂದ್ಕೊಳ್ತೀವೋ ಅಲ್ಲಿ ಸ್ಟೇಜಸ್ ಆಗಿ ಡಿವೈಡ್ ಮಾಡಿ ಅಲ್ಲಿ ಸ್ಯಾಂಪ್ಲಿಂಗ್ ಅನ್ನೋದನ್ನ ಮಾಡ್ತಾ ಹೋಗ್ತಾರೆ. ಓಕೆನಾ? ಇದು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಟೈಪ್ಸ್ಗಳೆಲ್ಲ. ಇನ್ನು ನೆಕ್ಸ್ಟ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಏನು? ಸೊ ನೋಡಿ, ಎವ್ರಿ ಯೂನಿಟ್ ಡಸ್ ನಾಟ್ ಹ್ಯಾವ್ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್. ಅಂದರೆ ಏನು, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಏನು, ಎಲ್ಲರಿಗೂ ಕೂಡ ಈಕ್ವಲ್ ಚಾನ್ಸಸ್ ಇರುತ್ತೆ ಸೆಲೆಕ್ಟ್ ಆಗೋದಕ್ಕೆ ಅಂತ. ಇಲ್ಲಿ ಉಲ್ಟಾ, ಇಲ್ಲಿ ಎಲ್ಲರಿಗೂ ಕೂಡ ಈಕ್ವಲ್ ಚಾನ್ಸಸ್ ಅನ್ನೋದಿರಲ್ಲ ಸೆಲೆಕ್ಟ್ ಆಗೋದಕ್ಕೆ. ಓಕೆನಾ? ಇದರಲ್ಲಿ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ ಅಂದರೆ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಂದರೆ ಏನು,
ಈಸಿಲಿ ಪೀಪಲ್ ಆರ್ ಸೆಲೆಕ್ಟೆಡ್ ಸರ್ವೇಯಿಂಗ್ ಫ್ರೆಂಡ್ಸ್ ಅಂದರೆ ಏನು, ಇವಾಗ ನಾನು ಏನೋ ಒಂದು ರಿಸರ್ಚ್ ಮಾಡಬೇಕು ಅಂದ್ಕೊಂಡು ಹೋಗ್ತೀನಿ ಅಂದ್ಕೊಳ್ಳಿ. ನನ್ನ ರಿಸರ್ಚ್ಗೆ ಹೆಲ್ಪ್ ಆಗೋ ರೀತಿ ನಾನು ನನ್ನ ಫ್ರೆಂಡ್ಸ್ ಏನಿರ್ತಾರಲ್ಲ ಅವ್ರ ಜೊತೆನೇ ಹೋಗಿ ಅಲ್ಲಿ ನಾನು ಅವ್ರ ಡೀಟೇಲ್ಸ್ ಏನಿದೆಯಲ್ಲ ಅದನ್ನು ಮಾತ್ರ ಕಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಅದನ್ನು ನಾವು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಂತೀವಿ. ನಮಗೇನು ಕನ್ವೀನಿಯನ್ಸ್ ಅನಿಸುತ್ತೋ ಆ ಬೇಸಸ್ ಮೇಲೆ. ಬಟ್ ಇಲ್ಲಿ ಎಲ್ಲರಿಗೂ ಈಕ್ವಲ್ ಚಾನ್ಸಸ್ ಅನ್ನೋದು ಕೊಟ್ಟಿಲ್ಲ, ಬರೀ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಓಕೆನಾ, ನೆಕ್ಸ್ಟ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಅಂದರೆ ಏನು, ರಿಸರ್ಚರ್ಸ್ ಸೆಲೆಕ್ಟ್ ಸೂಟೇಬಲ್ ಪರ್ಸನ್ ಅಂದರೆ ನಾವೇ ಯಾರನ್ನೋ ಒಬ್ರನ್ನ ಹೋಗಿ ಸೆಲೆಕ್ಟ್ ಮಾಡಿರ್ತೀವಿ. ನಮಗೆ ಒಂದು ರಿಸರ್ಚ್ಗೆ ಯಾರು ಮೇನ್ ಬೇಕು ಅನಿಸುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ಜಡ್ಜ್ಮೆಂಟ್ ಸೆಲೆಕ್ಷನ್ ಅಂತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕೋಟಾ ಅಂದರೆ ಏನು, ಫಿಕ್ಸ್ಡ್ ನಂಬರ್ಸ್ ಸೆಲೆಕ್ಟೆಡ್ ಫ್ರಮ್ ದಿ ಗ್ರೂಪ್ ಅಂದರೆ ಏನು, ಇವಾಗ ಒಂದು ಗ್ರೂಪಲ್ಲಿ ಇಷ್ಟು ಜನ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಕೋಟಾ ಅಂತ ಹೇಳಿ ಕರಿತೀವಿ. ಓಕೆನಾ, ನೆಕ್ಸ್ಟು ಸ್ನೋಬೆಲ್ ಅಂದರೆ ಏನು, ಎಕ್ಸೈಟಿಂಗ್ ರೆಸ್ಪಾಂಡೆನ್ಸ್ ರೆಫರ್ ನ್ಯೂ ರೆಸ್ಪಾಂಡೆನ್ಸ್ ಅಂದರೆ ಏನು, ಎಕ್ಸಿಸ್ಟಿಂಗ್ ರೆಸ್ಪಾಂಡೆನ್ಸ್ ಏನಿರ್ತಾರಲ್ಲ, ಸೊ ಎಕ್ಸಿಸ್ಟಿಂಗ್ ರೆಸ್ಪಾಂಡೆನ್ಸು ನ್ಯೂ ರೆಸ್ಪಾಂಡೆನ್ಸ್ನ ಅವರು ಸಜೆಸ್ಟ್ ಮಾಡ್ತಾರೆ ಅಥವಾ ರೆಫರ್ ಮಾಡ್ತಾರೆ, ಅದನ್ನು ನಾವು ಸ್ನೋಬಾಲ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ಇಷ್ಟು ಕೂಡ ಒಂದು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಆಗಿದೆ. ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.